ಹಾರ್ದಿಕ್ ಪಾಂಡ್ಯ 300ಕ್ಕೂ ಹೆಚ್ಚು ಸ್ಟ್ರೈಕ್ ರೇಟ್ನೊಂದಿಗೆ ಭೀಕರ ಬ್ಯಾಟಿಂಗ್ ಮಾಡಿ ಅಬ್ಬರಿಸಿದರು ಮತ್ತು ಭಾರತ ತಂಡ ಸೌತ್ ಆಫ್ರಿಕಾವನ್ನು ಹೀನಾಯವಾಗಿ ಸೋಲಿಸಿತು. ಸ್ನೇಹಿತರೆ, ಭಾರತ ವರ್ಸಸ್ ಸೌತ್ ಆಫ್ರಿಕಾ 5ನೇ ಟಿ20 ಪಂದ್ಯದಲ್ಲಿ ಏನೆಲ್ಲಾ ನಡೆಯಿತು ಬನ್ನಿ ಟಾಪ್ 5 ಮೂಮೆಂಟ್ಗಳ ಮೂಲಕ ತಿಳಿಯೋಣ. ನಂಬರ್ 1. ಮೊದಲು ಭಾರತ ಬ್ಯಾಟಿಂಗ್ಗೆ ಇಳಿಯಿತು. ಶುಭ್ಮನ್ ಗಿಲ್ ಬದಲು ಸಂಜುಗೆ ಅವಕಾಶ ಸಿಕ್ಕಿತು. ಅವರು 2 ಸಿಕ್ಸ್ ಮತ್ತು 4 ಫೋರ್ಗಳೊಂದಿಗೆ 37 ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು. ಅಭಿಷೇಕ್ ಶರ್ಮಾ ಕೂಡ 34 ರನ್ಗಳನ್ನು ಸಿಡಿಸಿದರು. ನಂಬರ್ 2. ಈ ಪಂದ್ಯದಲ್ಲೂ ಸೂರ್ಯಕುಮಾರ್ ಯಾದವ್ ಫ್ಲಾಪ್ ಆದರು. ಆದರೆ ನಂತರ ತಿಲಕ್ ವರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಭರ್ಜರಿ ಆಟವಾಡಿ 105 ರನ್ಗಳ ಪಾರ್ಟ್ನರ್ಶಿಪ್ ಮಾಡಿದರು. ತಿಲಕ್ ವರ್ಮಾ 42 ಬಾಲ್ಗಳಲ್ಲಿ 73 ರನ್ಗಳನ್ನು ಬಾರಿಸಿದರು. ನಂಬರ್ 3. ಆದರೆ ನಂತರ ಹಾರ್ದಿಕ್ ಪಾಂಡ್ಯ ಎಂಬ ಹೆಸರಿನ ಚಂಡಮಾರುತ ಬಂತು. ಇಂದು ಅವರು ರೆಡ್ ಬುಲ್ ಕುಡಿದು ಬಂದವರಂತೆ ಕಾಣಿಸಿಕೊಂಡು 337 ರ ಸ್ಟ್ರೈಕ್ ರೇಟ್ನೊಂದಿಗೆ ಕೇವಲ 16 ಬಾಲ್ಗಳಲ್ಲಿ ಅರ್ಧಶತಕ ಸಿಡಿಸಿದರು. 5 ಸಿಕ್ಸ್ ಮತ್ತು 5 ಫೋರ್ಗಳೊಂದಿಗೆ ಒಟ್ಟು 63 ರನ್ಗಳನ್ನು ಗಳಿಸಿದರು. ನಂಬರ್ 4. ನಂತರ ಸೌತ್ ಆಫ್ರಿಕಾ ಬ್ಯಾಟಿಂಗ್ಗೆ ಇಳಿಯಿತು. ಕ್ವಿಂಟನ್ ಡಿ ಕಾಕ್ 3 ಸಿಕ್ಸ್ ಮತ್ತು 9 ಫೋರ್ಗಳೊಂದಿಗೆ 35 ಬಾಲ್ಗಳಲ್ಲಿ 65 ರನ್ಗಳನ್ನು ಬಾರಿಸಿದರು. ಡೇವಿಡ್ ಮಿಲ್ಲರ್ 31 ರನ್ಗಳನ್ನು ಮಾಡಿದರು. ಆದರೆ ಇವರ ಹೊರತು ಬೇರೆ ಯಾವುದೇ ಬ್ಯಾಟ್ಸ್ಮನ್ ಹೆಚ್ಚು ಕಾಲ ನಿಲ್ಲಲಿಲ್ಲ. ನಂಬರ್ 5. ಭಾರತದ ಪರವಾಗಿ ವರುಣ್ ಚಕ್ರವರ್ತಿ 4 ವಿಕೆಟ್ಗಳನ್ನು ಕಬಳಿಸಿದರು. ಜಸ್ಪ್ರೀತ್ 4 ಓವರ್ಗಳಲ್ಲಿ ಕೇವಲ 4ರ ಎಕಾನಮಿಯಿಂದ 2 ವಿಕೆಟ್ಗಳನ್ನು ಪಡೆದರು. ಇದರೊಂದಿಗೆ ಭಾರತ ತಂಡ 30 ರನ್ಗಳಿಂದ ಈ ಪಂದ್ಯವನ್ನು ಗೆದ್ದಿತು.